ನಮಸ್ಕಾರ ವೀಕ್ಷಕರೇ. ಬಾಂಗ್ಲಾದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಮಾನವ ಕುಲಕ್ಕೆ ಕಂಟಕ ಆಗ್ತಾ ಇರೋ ಬಾಂಗ್ಲಾ ದುರಾಡಳಿತಕ್ಕೆ ಭಾರತ ಪೆಟ್ಟು ಕೊಡೋದಕ್ಕೆ ಮುಂದಾಗಿದೆ ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗ ಇನ್ನೊಂದು ಹಂತಕ್ಕೆ ಸರ್ಕಾರ ಕಾಲಿಟ್ಟಿದೆ. ಬಾಂಗ್ಲಾದೇಶಕ್ಕೆ ಆಲೂಗಡ್ಡೆ ಹಾಗೂ ಈರುಳ್ಳಿ ರಫ್ತನ್ನ ಸ್ಥಗಿತಗೊಳಿಸಲಾಗಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇವೆ. ಆದ್ರೆ ಭಾರತದ ಮೇಲೆ ಸ್ವಲ್ಪವೂ ಭಯ ಇಲ್ಲದೆ ಮೊಹಮ್ಮದ್ ಯೂನಸ್ ಇನ್ನಷ್ಟು ಅಮಾನುಷ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದು, ಈ ಬಾರಿ ಹಿಂದೂಗಳನ್ನ ಸಂಪೂರ್ಣವಾಗಿ ಮುಗಿಸೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಅವಾಂತರಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ತಪ್ಪು ಅಂತ ಬಹುತೇಕ ಜನರು ಭಾರತ ಸರ್ಕಾರ ಹಾಗೂ ವಿಶ್ವದ ದಿಗ್ಗಜರ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದೆಡೆ ಕಂಪ್ಲೀಟ್ ಬರ್ಬಾದಾಗಿದ್ರು ಮತ್ತೆ ಕಾಶ್ಮೀರ ವಿಚಾರವನ್ನ ಎತ್ತಿದ ಪಾಕ್ ಪ್ರಧಾನಿಗೆ ಬೆಲಾರಸ್ ಅಧ್ಯಕ್ಷ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಏಟು ಕೊಟ್ಟು ಮರ್ಯಾದೆ ಕಳೆದಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಂಗ್ಲಾದಲ್ಲಿ ನಡೀತಾ ಇರೋ ಪೈಶಾಚಿಕ ಕೃತ್ಯಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಅಂದಹಾಗೆ ಇದು ವಿಶ್ವವೇ ತಲೆ ಕೆಡಿಸಿಕೊಳ್ಳಬೇಕಾಗಿರೋ ವಿಚಾರ. ಆದ್ರೆ ಮೊಹಮ್ಮದ್ ಯೂನಸ್ ಎಷ್ಟು ಚೆನ್ನಾಗಿ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅಂದ್ರೆ ಹೊರ ಜಗತ್ತಿಗೆ ಅಲ್ಲಿ ಏನು ಆಗಿಲ್ವೇನೋ ಅನ್ನೋ ಹಾಗೆ ನಾಟಕದ ಹೇಳಿಕೆಗಳು ಬರ್ತಾ ಇವೆ. ಬಾಂಗ್ಲಾ ಪ್ರತ್ಯೇಕ ರಾಷ್ಟ್ರ ಆಗಿರೋದ್ರಿಂದ ನೇರವಾಗಿ ದುಡುಕು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಭಾರತ ಮುಂದೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹಾಗಂತ ಸುಮ್ಮನಿರೋದಕ್ಕೂ ಸಾಧ್ಯವಿಲ್ಲ. ಭಾರತದಲ್ಲಿರೋ ಹಿಂದೂಗಳಿಂದ ತೀವ್ರ ಒತ್ತಡ ಬರ್ತಾ ಇರೋ ಹಿನ್ನೆಲೆ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಈ ಪೈಕಿ ಈಗ ರಾಕ್ಷಸರಂತೆ ವರ್ತಿಸುವವರ ಹೊಟ್ಟೆಗೆ ಹೊಡೆತ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆಲೂಗಡ್ಡೆ ಹಾಗೂ ಈರುಳ್ಳಿ ಪೂರೈಕೆಯನ್ನ ಭಾರತ ನಿಲ್ಲಿಸಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಪಶ್ಚಿಮ ಬಂಗಾಳದ ಮಹದೀಪುರ ಬಂದರಿನಿಂದ ಬಾಂಗ್ಲಾಗೆ ಹೋಗಬೇಕಿದ್ದ 6,000 ಮೆಟ್ರಿಕ್ ಟನ್ ಆಲೂಗಡ್ಡೆ ಹಾಗೂ ಈರುಳ್ಳಿಗೆ ಭಾರತ ಸರ್ಕಾರ ತಡೆ ಹಾಕಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದು ಸರಿಯಾದ ಹಾಗೂ ಬಹಳ ಒಳ್ಳೆಯ ನಡೆ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಿನ್ನೋಕೆ ಅನ್ನ ಕೊಟ್ಟವರನ್ನೇ ಕೊಲ್ಲೋ ಮನಸ್ಥಿತಿ ಇರೋ ವಿಷ ಜಂತುಗಳು ಹೊಟ್ಟೆಗೆ ಇಲ್ಲ ಅಂದಾಗ್ಲಾದ್ರೂ ಸ್ವಲ್ಪ ಸೈಲೆಂಟ್ ಆಗ್ಬೋದು ಅನ್ನೋ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಆದ್ರೆ ಕೇವಲ ಇದು ಮಾತ್ರ ಸಾಕಾಗೋದಿಲ್ಲ. ಭಾರತ ಸರ್ಕಾರ ತುಂಬಾ ನಿಧಾನವಾಗಿ ಈ ವಿಚಾರದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ನೇರವಾಗಿ ಇನ್ನೊಂದು ದೊಡ್ಡ ಹೊಡೆತ ಕೊಡಬೇಕು ಅಂತ ಬಹಳಷ್ಟು ಜನರು ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಆಲೂಗಡ್ಡೆ ಹಾಗೂ ಈರುಳ್ಳಿ ಸ್ಥಗಿತ ಮೊದಲ ಹೆಜ್ಜೆ. ಇನ್ನು ಮುಂದೆ ಒಂದಾದ ನಂತರ ಒಂದು ಪೂರೈಕೆಯನ್ನ ಸ್ಥಗಿತ ಮಾಡೋದು, ಬೇರೆಯವರಿಂದ ಸ್ಥಗಿತ ಮಾಡಿಸೋ ಕೆಲಸಗಳು ಆಗಲಿದೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನು ನಿನ್ನೆಯಷ್ಟೇ ಅಮೆರಿಕದ ವಾರ್ನಿಂಗ್ ಬರ್ತಾ ಇದ್ದ ಹಾಗೆ ಯೂನಸ್ ಸರ್ಕಾರ ಇಸ್ಕಾನ್ ಮೇಲಿನ ಕೇಸನ್ನ ವಾಪಸ್ ಪಡೆದಿತ್ತು. ಕೊನೆಗೂ ತಲೆ ಬಾಗಿದ್ರು ಅಂತಲೇ ಇಡೀ ವಿಶ್ವ ಅಂದುಕೊಂಡಿತ್ತು. ಆದ್ರೆ ಈಗ ಮತ್ತೆ ಯೂನಸ್ ತಮ್ಮ ಪೈಶಾಚಿಕ ಕೃತ್ಯಗಳನ್ನ ಆರಂಭಿಸಿದ್ದಾರೆ. ಬಾಂಗ್ಲಾದ ಪ್ರಮುಖ ಹಿಂದೂ ನಾಯಕರ ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿದ್ದಾರೆ. ಭಾರತ ಸೇರಿ ವಿದೇಶಗಳಿಂದ ಹಿಂದೂಗಳಿಗೆ ನೆರವು ಬರಬಾರದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿರೋದು ನೀಟಾಗಿ ಗೊತ್ತಾಗ್ತಾ ಇದೆ. ಅಲ್ಲದೆ ಚಿನ್ಮಯಿ ದಾಸನನ್ನ ಅರೆಸ್ಟ್ ಮಾಡಿ ಹಿಂಸೆ ಕೊಡ್ತಾ ಇದ್ದು ಅವರ ಇಬ್ಬರ ಆಪ್ತರನ್ನು ಕೂಡ ಯೂನಸ್ ಸರ್ಕಾರ ಅರೆಸ್ಟ್ ಮಾಡಿಸಿದೆ. ಚಿನ್ಮಯಿ ದಾಸ್ಗೆ ಊಟ ನೀಡೋದಕ್ಕೆ ಬಂದಾಗ ಯೂನಸ್ ಆದೇಶದ ಮೇಲೆ ಪೊಲೀಸ್ ಪಡೆ ಅವರನ್ನ ಬಂಧಿಸಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ನಾಯಿಗೆ ಕಲ್ಲು ಎಸೆದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ದೊಡ್ಡ ದೊಡ್ಡ ದಯಾ ಸಂಘಟನೆಗಳಿವೆ. ಆದ್ರೆ ಮಾನವ ಹಕ್ಕುಗಳನ್ನ ಈ ಮಟ್ಟದಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ರು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಗಮನಿಸಬೇಕಾದ ಅಂಶ ಇನ್ನೊಂದಿದೆ. ಭಾರತ ಬಲಿಷ್ಠ ಅಂತ ಗೊತ್ತಿದ್ರು, ಅಮೆರಿಕ ವಾರ್ನಿಂಗ್ ಕೊಟ್ಟಿದ್ರು, ಯೂನಸ್ ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ದೊಡ್ಡ ಮಟ್ಟದಲ್ಲೇ ಯಾರದ್ದು ಬೆಂಬಲ ಇರೋದ್ರಿಂದ ಇಷ್ಟೆಲ್ಲ ಮಾಡ್ತಾ ಇರ್ಬೋದು ಅನ್ನೋ ಚರ್ಚೆ ಶುರುವಾಗಿದೆ. ಸರಿಯಾದ ಸರ್ಕಾರವೇ ಇಲ್ಲದ, ಅಭಿವೃದ್ಧಿ ಬಗ್ಗೆ ಯೋಚಿಸದ, ಸರ್ಕಾರವನ್ನ ಹೇಗೆ ನಡೆಸಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಕೂಡ ಹಾಕಿಕೊಳ್ಳದ, ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸವನ್ನು ಮಾಡದ ಯೂನಸ್ಗೆ ಹಣ ಎಲ್ಲಿಂದ ಬರ್ತಾ ಇದೆ? ಹಸೀನಾ ನಿರ್ಗಮನದ ಬಳಿಕ ದೇಶ ಸರಿಯಾಗಿ ನಡೀತಾನೆ ಇಲ್ಲ. ತಿನ್ನೋದಕ್ಕೆ, ಸರಿಯಾಗಿ ಬದುಕೋದಕ್ಕೆ ಸಮಸ್ಯೆ ಆಗಿದ್ರು ಎಲ್ಲವನ್ನ ಬದಿಗೊತ್ತಿ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಶ್ವದ ಯಾವುದೋ ಒಂದು ದೊಡ್ಡ ಶಕ್ತಿ ರಾಕ್ಷಸರ ಬೆನ್ನಿಗೆ ನಿಂತಿರೋದ್ರಿಂದಲೇ ಇಷ್ಟೆಲ್ಲ ಉರಿತಾ ಇದ್ದಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಬಾಂಗ್ಲಾ ವಿಚಾರದಲ್ಲಿ ಬಹಳಷ್ಟು ಜನರ ಅಭಿಪ್ರಾಯ ಏನಂದ್ರೆ ಮೋದಿ ಸ್ಲೋ ಆಗಿದ್ದಾರೆ, ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಹೀಗೆ ಬಿಟ್ರೆ ಅಲ್ಲಿ ಒಬ್ಬ ಹಿಂದೂ ಕೂಡ ಉಳಿಯೋದಿಲ್ಲ, ಮೋದಿ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಸ್ಲೋ ಆಗಿದೆ ಅಂತ. ಅಂದಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶವೂ ಇದೆ. ಬಾಂಗ್ಲಾದಿಂದ ಬರ್ತಾ ಇರೋ ಸುದ್ದಿಗಳು ನಿಮ್ಮಂತ ಭಾರತೀಯರನ್ನ ಇಷ್ಟು ಡಿಸ್ಟರ್ಬ್ ಮಾಡ್ತಾ ಇರುವಾಗ ನಮಗೆ ಗೊತ್ತಿಲ್ಲದ ಅದೆಷ್ಟೋ ನಿಖರ ವಿಚಾರಗಳು ಪ್ರಧಾನಿಗೂ ಬಂದು ತಲುಪಿರುತ್ತೆ. ಅಲ್ಲಿನ ವಾಸ್ತವತೆ ಏನು ಅನ್ನೋದು ಮೋದಿ ಅಂಡ್ ಟೀಮ್ಗೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುತ್ತೆ. ಅಂದ್ಮೇಲೆ ಖಂಡಿತ ಸುಮ್ಮನಿರೋದಿಲ್ಲ. ದೊಡ್ಡ ಮಟ್ಟದಲ್ಲೇ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ.
ಈಗ ಭಾರತದಿಂದ ಆಗ್ತಾ ಇರೋ ರಾಜತಾಂತ್ರಿಕ ಕೆಲಸಗಳನ್ನ ಎಲ್ಲಾ ರಾಷ್ಟ್ರಗಳು ಮುಂದಿನ ದಿನಗಳಲ್ಲಿ ಮಾಡುತ್ತವೆ ಅನ್ನೋ ನಿರೀಕ್ಷೆಗಳು ಕೂಡ ದಟ್ಟವಾಗ್ತಾ ಇದೆ. ಅಂದಹಾಗೆ ಇಲ್ಲಿ ಚರ್ಚಿಸಬೇಕಾದ ಮತ್ತೊಂದು ವಿಚಾರವೂ ಇದೆ. ಈಗ ಭಾರತ ಬಾಂಗ್ಲಾ ವಿರುದ್ಧ ಯಾವ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅದರಿಂದ ಅಲ್ಲಿರೋ ಹಿಂದೂಗಳಿಗೂ ಸಮಸ್ಯೆ ಆಗುತ್ತೆ. ಇದೇ ಭಾರತದ ವೀಕ್ನೆಸ್. ಇದನ್ನೇ ಬಾಂಗ್ಲಾದ ರಾಕ್ಷಸ ಮನಸ್ಥಿತಿಯ ನಾಯಕ ಯೂನಸ್ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇರೋದು. ದಾಳಿ ಮಾಡಿಸಿದ್ರೆ ಅದರಿಂದ ಮನುಷ್ಯರಿಗೂ ಸಮಸ್ಯೆ ಆಗುತ್ತೆ. ಆಹಾರ ಮೂಲಭೂತ ಸೌಕರ್ಯಗಳನ್ನ ಬಂದ್ ಮಾಡಿಸಿದ್ರೆ ಅದರಿಂದ ಮನುಷ್ಯರಿಗೂ ಸಮಸ್ಯೆ ಆಗುತ್ತೆ. ಒಳಗೆ ನುಗ್ಗಿ ದಾಳಿ ಮಾಡಿದ್ರೆ ಅಲ್ಲಿ ಮನುಷ್ಯರಿಗೂ ತೊಂದರೆ ಆಗೋದರ ಜೊತೆಗೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಹಾಗಿದ್ರೆ ಇನ್ನೇನ್ ಮಾಡೋದಕ್ಕೆ ಸಾಧ್ಯ? ಇದರ ಬಗ್ಗೆಯೇ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಅಂದಹಾಗೆ ಕೆಲ ಆಪರೇಷನ್ ಗಳನ್ನ ಸದ್ದಿಲ್ಲದೆ ಮಾಡಬೇಕು, ಇಲ್ಲ ಅಂದ್ರೆ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಈಗ ತಲೆ ಎತ್ತಿರೋ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸೋದಕ್ಕೆ, ರಾಕ್ಷಸರನ್ನ ಬೇರು ಸಮೇತ ನಾಶ ಮಾಡೋದಕ್ಕೆ ದೊಡ್ಡದೇ ಪ್ಲಾನ್ ನಡೆದಿರೋ ಬಗ್ಗೆಯೂ ಟಾಕ್ ಶುರುವಾಗಿದೆ. ಇನ್ನು ಒಂದು ಕಡೆ ಬಾಂಗ್ಲಾ ಕತೆ ಹೀಗಾದ್ರೆ, ಇತ್ತ ಭಾರತದಿಂದ ಬೇರ್ಪಟ್ಟು ಬರ್ಬಾದಾಗಿರೋ ಪಾಕಿಸ್ತಾನದ ಕತೆ ಇನ್ನೊಂದು ರೀತಿ. ಭಾರತವನ್ನ ಎದುರು ಹಾಕಿಕೊಂಡು ದಿಗ್ಗಜ ರಾಷ್ಟ್ರಗಳ ಸಹಾಯ ಕಳೆದುಕೊಂಡು ಕಾಫಿ ಟೀಗೂ ದೊಡ್ಡ ಅಮೌಂಟ್ ಕೊಡೋ ದುಸ್ಥಿತಿಯಲ್ಲಿರೋ ಪಾಕಿಸ್ತಾನ ಯಾರ ಜೊತೆ ಟೈ ಅಪ್ ಮಾಡ್ಕೊಳ್ಬಹುದು, ಯಾರ ಹತ್ರ ಬೇಡಬಹುದು ಅಂತ ದಿನ ಬೆಳಗಾದ್ರೆ ಯೋಚಿಸ್ತಾ ಇರುತ್ತೆ. ಈ ಹೊತ್ತಲ್ಲಿ ಬೆಲಾರಸ್ ಜೊತೆ ದ್ವಿಪಕ್ಷೀಯ ಮೀಟಿಂಗ್ ಫಿಕ್ಸ್ ಆಗಿದೆ. ಖುದ್ದು ಬೆಲಾರಸ್ ಅಧ್ಯಕ್ಷ ಪಾಕಿಸ್ತಾನಕ್ಕೆ ಬಂದು ಮಾತುಕತೆಗೆ ಮುಂದಾಗಿದ್ದಾರೆ. ಈ ಹೊತ್ತಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಬೆಲಾರಸ್ ಅಧ್ಯಕ್ಷನ ಮುಂದೆ ಜಮ್ಮು ಕಾಶ್ಮೀರದ ವಿಚಾರವನ್ನ ಎತ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಬೆಲಾರಸ್ ಅಧ್ಯಕ್ಷ, ಮೊದಲು ಕಾಶ್ಮೀರ ವಿಚಾರವನ್ನ ಬಿಡಿ, ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಿ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದು, ಜಾಗತಿಕ ಮಟ್ಟದಲ್ಲಿ ಮತ್ತೆ ಪಾಕಿಸ್ತಾನದ ಮರ್ಯಾದೆ ಕಮ್ಮಿಯಾಗಿದೆ. ಅಂದಹಾಗೆ ಇಲ್ಲಿ ಕಾಶ್ಮೀರ ವಿವಾದಿತ ಪ್ರದೇಶ ಅನ್ನೋ ಟಾಪಿಕ್ ಅನ್ನ ಪಕ್ಕಕ್ಕಿಟ್ಟು ಯೋಚಿಸಬೇಕಾಗಿದೆ. ಕಾಶ್ಮೀರಕ್ಕಾಗಿ ದಶಕಗಳಿಂದ ಜಗಳ ಆಗ್ತಾ ಇದೆ ಸರಿ, ಇದರಿಂದ ಅಲ್ಲಿನ ಜನರಿಗೆ ನೆಮ್ಮದಿ ಇಲ್ಲ ಅನ್ನೋದು ಗೊತ್ತಿರೋದೆ. ಈಗ ಕಾಶ್ಮೀರ ತಗೊಂಡು ಪಾಕಿಸ್ತಾನ ಏನ್ ಮಾಡುತ್ತೆ ಅನ್ನೋದೇ ಪ್ರಶ್ನೆ. ಅಲ್ಲಿ ಹೋಗಿ ಜನಸಾಮಾನ್ಯರನ್ನ ಮಾತಾಡಿಸಿದ್ರೆ ಪಾಕಿಸ್ತಾನದಂತ ದರಿದ್ರ ದೇಶ ಇನ್ನೊಂದಿಲ್ಲ ಅಂತ ಅವರೇ ಹೇಳ್ತಾರೆ. ಇದ್ದವರನ್ನೇ ಸರಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಾಗದ ಮೇಲೆ ಕಾಶ್ಮೀರ ತಗೊಂಡು ಏನ್ ಮಾಡ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ? ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರುವಾಗ ಯಾರು ತಾನೇ ಸಹಾಯಕ್ಕೆ ಬರ್ತಾರೆ? ದಶಕಗಳು ಕಳೆದರೂ ಪಾಕಿಸ್ತಾನವನ್ನ ಉಗ್ರ ಮುಕ್ತ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಇವರ ಜೊತೆ ಸಂಬಂಧ ಬೆಳೆಸಿ ಸ್ನೇಹ ಸಾಧಿಸಿ ಏನ್ ತಾನೇ ಪ್ರಯೋಜನ ಅಂತ ಎಲ್ಲಾ ದೇಶಗಳು ಯೋಚಿಸುವಂತಾಗಿದೆ. ದೊಡ್ಡ ದೊಡ್ಡ ದೇಶಗಳು ಬದಿಗೊತ್ತಿದ್ದಾಯ್ತು, ಈಗ ಪುಟ್ಟ ಪುಟ್ಟ ದೇಶಗಳು ಕೂಡ ಕಡೆಗಣಿಸೋ ಹಾಗಾಗಿದೆ. ಒಟ್ನಲ್ಲಿ ಬಾಂಗ್ಲಾಗೆ ತರಕಾರಿ ಸಪ್ಲೈ ಬಂದ್ ಮಾಡಿ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಆದ್ರೆ ನರರಾಕ್ಷಸರಿಗೆ ಇಂಥ ಚಿಕ್ಕ ಹೊಡೆತ ಸಾಕಾಗೋದಿಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಲವಾದ ಹೊಡೆತವನ್ನ ಕೊಡ್ತಾರಾ, ಬಾಂಗ್ಲಾ ದುಷ್ಕರ್ಮಿಗಳು ಇದಕ್ಕೆ ಮಂಡಿ ಯೂರ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.